ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ ಚಲುವರಾಯಸ್ವಾಮಿರವರು ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ಗಣಿಗ ರವಿಕುಮಾರ್ ಅವರು ಸೇರಿದಂತೆ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕುಮಾರ್ ಅವರು, ಅಪರ ಜಿಲ್ಲಾಧಿಕಾರಿಗಳಾದಂಥ ಶಿವಾನಂದರವರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿರವರು ಹಾಗೂ ಸಮಾಜದ ಮುಖಂಡರು, ಜಿಲ್ಲೆಯ ನಾಯಕರು ಸೇರಿದಂತೆ ಇತರರು ಭಾಗಿಯಾಗಿದ್ದರು. ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ. ಅತ್ಯುತ್ತಮ ಸಂಸದೀಯ ಪಟುವಾಗಿ ಅವರು ನಡೆದುಕೊಂಡದ್ದು. ಡಾಕ್ಟರ್ ಬಾಬು ಏಪ್ರಿಲ್ 14 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ. ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಂಡಂತಹ ಮಾನ್ಯ ಸಚಿವರಿಗೆ ಹಾಗೂ ಮಾನ್ಯ ಶಾಸಕರು ಶ್ರೀಯುತ ರವಿಕುಮಾರ್ ಅವರು ದಯವಿಟ್ಟು ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಬಾಬು ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಳ್ಳೆಯ ಭರವಸೆ ಕೊಟ್ಟಿದ್ದಾರೆ. ಖಂಡಿತ ನೆರವೇರಿ ಆದಷ್ಟು ಬೇಡ ಅಂತ ಮತ್ತೊಮ್ಮೆ ಕೇಳಿಕೊಂಡು ಒಂದು ಕಷ್ಟವನ್ನ ಅರ್ಥ ಮಾಡಿಕೊಂಡು ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ ಅವರು ಇವತ್ತು ದೇಶದ ಈ ಒಂದು ಎಲ್ಲರೂ ಸಮಾನ ಹಕ್ಕಿನಲ್ಲಿ ಬದುಕಲಿಕ್ಕೆ ಹೋರಾಟ ಕೊಟ್ಟಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮ ದಿನಾಚರಣೆಯ ಶುಭಾಶಯವನ್ನು ಎಲ್ಲರಿಗೂ ಹೇಳ್ತಾ ಹಾಗೂ ಈ ವೇದಿಕೆಯಲ್ಲಿರ್ತಕ್ಕಂಥ ಸಮಾರಂಭದ ಅಧ್ಯಕ್ಷರು, ಅನೇಕ ಚರ್ಚೆಗಳು ಆಗಿದೆ. ಡೆಲ್ಲಿನಲ್ಲಿ ಏನಾಗುತ್ತೆ, ಪಾರ್ಲಿಮೆಂಟ್ ಮುಂದೆ ಫೋಟೋ ಇಟ್ಬಿಟ್ಟು ಹೂಮುಚ್ಚೆ ಹಾಕ್ಬಿಟ್ಟು ಸರಳವಾಗಿ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ಇಲ್ಲಿ ನಾವು ಯಾಕೆ ಕಾರ್ಯಕ್ರಮನೇ ಮಾಡ್ತಕ್ಕಂಥ ಕೃಷಿ ಸಚಿವನಾಗಿ ಕೆಲಸ ಮಾಡ್ತಾರೆ. 30 ವರ್ಷ ಕೇಂದ್ರದಲ್ಲಿ ಸುದೀರ್ಘ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಅಪರೂಪ. ಜೊತೆಗೆ ಉಪ ಪ್ರಧಾನಿಯಾಗೂ ಸಹ ಕೆಲಸ ಮಾಡ್ತಾರೆ. ಪ್ರಧಾನಿ ಆಗೋದು ಸ್ವಲ್ಪ ಮಟ್ಟಿಗೆ ತಪ್ಪಿದ್ದೇ ಇರೋದು ಬಿಟ್ಟರೆ ಬಹುಶಃ ಅದಕ್ಕಿಂತ ದಕ್ಷ ಆಡಳಿತವನ್ನ ಈ ದೇಶದ ಶೋಷಿತ ವರ್ಗದವರಿಗೆ ಎಲ್ಲ ಸೌಲಭ್ಯ ಕೊಟ್ಟು ಆದಷ್ಟು ಬೇಗ ಅದನ್ನ ಒಂದು ಅಂತಿಮ ಘಟ್ಟಕ್ಕೆ ತರಬೇಕು ಅಂತ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ನಿಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಒಂದೇ ಜವಾಬ್ದಾರಿ ಅಲ್ಲ, ನಿಮ್ಮ ಬದುಕು ಅಲ್ಲ. ಪಟ್ನಾರವರು ಸಮಾಜ ಸೇವಕರು, ಶ್ರೀರಂಗಪಟ್ಟಣ ತಾಲೂಕು. ಶ್ರೀಮತಿ ಸರೋಜಮ್ಮ ಬೋರಯ್ಯರವರು ಸಮಾಜ ಸೇವಕರು, ಚೌಕನಹಳ್ಳಿ. ಹಾಗೆ ನರಸಿಂಹಮೂರ್ತಿಯವರು ಹಾಗೆ ದಕ್ಷಿಣ ವಲಯ ಇಲ್ಲಿನ 118ನೇ ಜಯಂತಿಯನ್ನು ಸರ್ಕಾರ ಇಡೀ ದೇಶಾದ್ಯಂತ ತುಂಬ ಅದ್ದೂರಿಯಿಂದ ಅಚ್ಚುಕಟ್ಟಾಗಿ ಹಾಗೂ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮವನ್ನು ಮಾಡಿದೆ. ಈ ಒಂದು ಸಮಾಜವನ್ನು ಮುನ್ನಡೆಸ್ತಕ್ಕಂಥ, ಸಮಾಜದಲ್ಲಿ ಇರ್ತಕ್ಕಂಥ ಯಾರೆಲ್ಲ ಪ್ರತಿಭಾನ್ವಿತರಿದ್ದಾರೆ ಅವರನ್ನು ಗುರುತಿಸಿ ಹಾಗೆ ಬೇರೆಯವ್ರಿಗೂ ಸಹ ಪ್ರೇರಣೆಯಾಗ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದರೆ ಇದೊಂದು ಉತ್ತಮವಾದ ಕಾರ್ಯಕ್ರಮ. ಇತಿಹಾಸದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮವನ್ನು ಇದೇ ಮೊದಲ ಬಾರಿಗೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಬಹು ದಿನಗಳ ಬೇಡಿಕೆ ಏನಿದೆ ಒಳ ಮೀಸಲಾತಿ, ಅದನ್ನು ಸಹ ಜಾರಿ ಮಾಡ್ತಕ್ಕಂಥ ಒಂದು ಭರವಸೆ ಬಂದಿದೆ. ಅದೊಂದು ನಿರ್ಣಾಯಕ ಹಂತವನ್ನು ತಲುಪ್ತಾ ಇದೆ.
ನಾವೆಲ್ಲರೂ ಸಹ ಒಂದು ಪಣ ತೊಟ್ಟಿದ್ವಿ. ನಾವು ಬಾಬು ಜಗಜೀವನ್ ರಾಮ್ ಜಯಂತಿ ದಿನ ಒಂದು ಸಿಹಿ ಸುದ್ದಿಯನ್ನು ಪಡಿಬೇಕು, ಅಲ್ಲಿವರೆಗೂ ನಾವು ಯಾವುದೇ ಯುಗಾದಿಯನ್ನು ಸಹ ಮಾಡೋದಿಲ್ಲ ಅಂತೇಳಿ ನಮ್ಮ ಹೋರಾಟಗಾರರು ತೀರ್ಮಾನ ಮಾಡಿದರು. ಆದರೆ ಈ ಒಂದು ಮಹಾಚೇತನದ ಏನಿದ್ದಾರೆ ಅವರ ಒಂದು ಗೌರವಾರ್ಥವಾಗಿ ಹಾಗೂ ಸರ್ಕಾರ ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ನಾವು ಯಾರೂ ಸಹ ತಣ್ಣೀರೆತ್ತಬಾರ್ದು, ಅವರ ಜೊತೆಯಲ್ಲೇ ನಾವಿರಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡು ನಾವೆಲ್ಲರೂ ಸಹ ಭಾಗಿಯಾಗಿದ್ದೀವಿ. ಇಡೀ ಸಮಾಜ ಈ ಒಂದು ಸರ್ಕಾರದ ಜೊತೆ ನಿಂತಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಒಂದು ಭರವಸೆಯನ್ನು ನಾವೆಲ್ಲ ಕಾಯ್ತಾ ಇದ್ದೀವಿ. ಅದು ಅತಿ ಶೀಘ್ರವಾಗಿ ನಮ್ಮ ಒಳ ಮೀಸಲಾತಿ ಜಾರಿಯಾಗ್ತದೆ. 30 ವರ್ಷಗಳ ನಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಕಾಯ್ತಾ ಇದ್ದೀವಿ ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಇವತ್ತು 118ನೇ ಬಾಬು ಜಗಜೀವನ್ ಜಯಂತಿಯಿಂದ ಇವತ್ತು ನಮ್ಮನ್ನು ಏನು ಈ ಹೋರಾಟದಲ್ಲಿ ತೊಡಗಿಸ್ಕೊಂಡವ್ರನ್ನ ಈ ಸಮಾಜದಲ್ಲಿ ಚಿಂತಕರಾಗಿ ಸಮಾಜವನ್ನು ಮುನ್ನಡೆಸುವಂಥ ಏನು ಒಂದು ನಾವು ಕಾರ್ಯಪ್ರವೃತ್ತರಾಗಿದ್ವಿ ಅಂಥವ್ರನ್ನ ಸರ್ಕಾರ ಗುರುತಿಸಿ ಸನ್ಮಾನಿಸಿರೋದು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯದ ವಿಚಾರ. ಸೊ ಇದು ಇಂಥ ಒಂದು ಹೆಚ್ಚೆಚ್ಚು ಕೆಲಸಗಳು ಏನು ಒಳ ಮೀಸಲಾತಿ ಇರ್ಬೋದು, ಶೋಷಿತರಿಗೆ ನ್ಯಾಯನ ಒದಗಿಸುವಂಥ ಕೆಲಸನ ಈ ಸರ್ಕಾರ ಹೆಚ್ಚೆಚ್ಚು ಇನ್ನೂ ಹಮ್ಮಿಕೊಳ್ಳಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಮೂಲತಃ ನಾವು ಮೈಸೂರವ್ರು ನಾವು ಮಂಡ್ಯದಲ್ಲಿ ಉದ್ಯೋಗದ ನಿಮಿತ್ತ ನಾವು ಮಂಡ್ಯಕ್ಕೆ ಬಂದ್ವಿ. ಈಗ ಮಂಡ್ಯದ ವಾಸಿಗಳಾಗಿದ್ದೀವಿ. ವಂದನೆಗಳು. ಹೇಗನ್ಸ ಸರ್ ಕಾರ್ಯಕ್ರಮ? ಚಂದ್ರಶೇಖರ್ ಅಂತ ಈ ದಿನ ಹಸಿರುಕ್ರಾಂತಿ ಅಧಿಕಾರ, ದಲಿತ ದಿಗ್ಗಜ, ಮಾಜಿ ಉಪಪ್ರಧಾನಿ, ಶೋಷಿತರ ಧ್ವನಿ ಆಗಿದ್ದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿಯನ್ನು ಜಿಲ್ಲಾಡಳಿತ ಸಂಭ್ರಮದಿಂದ ಆಚರಣೆ ಮಾಡಿದೆ. ಈ ಆಚರಣೆಗೆ ಜಿಲ್ಲಾಡಳಿತಕ್ಕೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಜೊತೆಗೆ ಹಸಿರುಕ್ರಾಂತಿ ಅಧಿಕಾರನ ಮತ್ತು ಶೋಷಿತ ವರ್ಗದ ಧ್ವನಿಯಾಗಿರ್ತಕ್ಕಂಥ ಬಾಬೂಜಿಯವರ ವಿಚಾರಗಳು ಮಕ್ಕಳಿಗೆ ತಲುಪಬೇಕು, ಯುವ ಪೀಳಿಗೆಗೆ ತಲುಪಬೇಕು ಅಂತ ಹೇಳಿ ಈ ಸರಿ ಪ್ರಪ್ರಥಮವಾಗಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಮಾಡಿದ್ದಾರೆ. ಇಡೀ ಜಿಲ್ಲೆಯಾದ್ಯಂತ ಒಂದು 25 ಜನರಿಗೆ ಪ್ರೈಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು 10-12 ಜನವನ್ನು ತುಂಬ ಈ ಸಮಾಜಕ್ಕೆ ದುಡಿದಿರ್ತಕ್ಕಂಥವರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ಈ ಬಾಬು ಜಗಜೀವನ್ ಅವರು ಅವರ ವಿಚಾರಧಾರೆಗಳನ್ನು ಯುವ ಪೀಳಿಗೆ ಹೆಚ್ಚು ಬೆಳೆಸ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಒಳ ಮೀಸಲಾತಿಯನ್ನು ಕೂಡ ಈ ಕರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೋದರರು ಸಮಪಾಲಾಗಿ ಹಂಚಿಕೆಯನ್ನು ಮಾಡಿಕೊಂಡು ಸಂತೋಷದಿಂದ ಎಲ್ಲರೂ ಕೂಡ ಒಗ್ಗಟ್ಟಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಮಾಡ್ತೀನಿ. ಮಂಡ್ಯ ಜನತೆಗೆ ಡೈಮಂಡ್ ಟಿವಿ ಅವರ 8ನೇ ವರ್ಷದ ವಾರ್ಷಿಕೋತ್ಸವ. ಅವರು ಈ ಜಿಲ್ಲೆಗೆ ಅತ್ಯುನ್ನತ ಕೆಲಸವನ್ನು ಮಾಡಲಿ, ಸಾರ್ವಜನಿಕರಿಗೆ ಹೆಚ್ಚಿನ ಪ್ರೋಗ್ರಾಮ್ಗಳನ್ನು ತಲುಪಿಸುವ ಮುಖಾಂತರ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ದಿನ ಹಾರೈಸ್ತೀನಿ. ತುಂಬ ಖುಷಿ ಇದೆ. ನಾನು ತಳ ಸಮುದಾಯದಲ್ಲಿ ಹುಟ್ಟು ನನ್ನನ್ನು ಈ ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿ ಸನ್ಮಾನ ಮಾಡಿಸೋಕ್ಕೆ ಕಾರಣಕರ್ತರಾದ ನನ್ನ ಅಣ್ಣ ಕೃಷ್ಣಣ್ಣನವರು, ಪಾಪಣ್ಣನವರು, ಚಂದ್ರಶೇಖರಣ್ಣವರು, ಇದರ ತೆರೆಮರೆಯಲ್ಲಿ ಸಹಕರಿಸಿದ ನನ್ನ ಎಲ್ಲ ಕುಲ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಈ ಪ್ರಶಸ್ತಿ ಪುರಸ್ಕಾರ ಸಿಕ್ಕಿರೋದು ನನಗೆ ಬಹುಶಃ ತುಂಬ ಸಂತೋಷ ತಂದಿದೆ. ಇನ್ನು ನನ್ನ ಸಮುದಾಯಕ್ಕೆ ಹೆಚ್ಚಿನ ಕೆಲಸವನ್ನು ಮಾಡುವಂಥ ಜವಾಬ್ದಾರಿಯನ್ನು ಹೊರಿಸಿದೆ. ಆ ನಿಟ್ಟಿನಲ್ಲಿ ನನ್ನ ಸಮುದಾಯಕ್ಕೆ ಹೆಚ್ಚಿನ ಕಾರ್ಯವನ್ನು ರೂಪಿಸಿಕೊಂಡು ನನ್ನ ಸಮುದಾಯಕ್ಕೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಈ ಕ್ಷಣದಲ್ಲಿ ಹೇಳಕ್ಕೆ ತುಂಬ ಸಂತೋಷ ಪಡ್ತೀನಿ. ನಾನು ಮದ್ದೂರು ತಾಲೂಕು ಒಳಗರಳ್ಳಿ ಶ್ರೀಶೇಖರ್ ಅಂತ ಅರ್ಥಶಾಸ್ತ್ರದಲ್ಲಿ MA MPhil ಮಾಡಿ ರಾಜ್ಯ ಕರ್ನಾಟಕ ದಲಿತ ಪದವೀಧರರ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ.